ನಿಜ. ನೀವಾಗಲೇ ಹೇಳ್ತಾ ಇದ್ದಾಗೆ ಇದಾದ ನಂತರದಲ್ಲಿ ಅಂದರೆ ಕೋಡಿ ಸೋಮೇಶ್ವರ ದೇವಸ್ಥಾನದ ಪೂಜೆಯ ನಂತರದಲ್ಲಿ ಮಹಾರಾಜರು ಕೂಡ ಪೂಜೆ ನೆರವೇರಿಸ್ತಾರೆ. ಆದರೆ ಈ ಆಯುಧ ಪೂಜೆಯ ಪ್ರತೀತಿ ಮಹಾಭಾರತದ ಉಲ್ಲೇಖ ಮಾಡಿದ್ರೆ ಮೈಸೂರಿನ ರಾಜವಂಶಸ್ಥರು ಯಾವಾಗನಿಂದ ಪ್ರಾರಂಭ ಮಾಡಿದ್ರು ಅದರ ವಿವರಣೆ ನೀಡಬಹುದು. ಅದರ ಉಲ್ಲೇಖಗಳು ಏನಿದೆ ಪುಸ್ತಕಗಳಲ್ಲಿ? ಮೈಸೂರಿನಲ್ಲಿ ಮಾಡಿದ್ದು ಇತ್ತೀಚೆಗೆ, ಅಂದ್ರೆ ಮೊದಲು ನಾವು ಇದರದ್ದು ಒಂದು ಇದನ್ನ ಹುಡ್ಕೊಂಡು ಹೊರಟ್ರೆ ನಮಗೆ ವಿಜಯನಗರದ ಒಂದು ರೆಫರೆನ್ಸ್ ಸಿಗತ್ತೆ. ಅಲ್ಲಿ ನವಮಿ ದಿಬ್ಬ ಅಂತಾನೆ ಈಗಲೂ ಇದೆ. ಸೊ ವಿಜಯನಗರದಲ್ಲಿ ಕೃಷ್ಣದೇವರಾಯ ಮತ್ತೆ ಮತ್ತಿತರ ದೊರೆಗಳು ಅವರು ಅಲ್ಲಿ ಪೂಜೆ ಮಾಡಿದ್ದನ್ನ ನಾವು ಪುಸ್ತಕಗಳಲ್ಲಿ, ಅದು ಟ್ರಾವೆಲರ್ಸ್ ಅಕೌಂಟ್ ಅಲ್ಲಿ ವಿ ಕ್ಯಾನ್ ಸಿ. ಸೊ ವಾಟ್ ಆಲ್ ದೇ ಹ್ಯಾವ್ ಡಾಕ್ಯುಮೆಂಟೆಡ್ ಆಸ್ ಟ್ರಾವೆಲರ್ಸ್, ದೀಸ್ ಆರ್ ದಿ ಎವಿಡೆನ್ಸಸ್, ಹಿಸ್ಟಾರಿಕಲ್ ಎವಿಡೆನ್ಸಸ್ ದಟ್ ವಿ ಕ್ಯಾನ್ ಫೈಂಡ್. ಸೊ ಅದರ ಪ್ರಕಾರ ನಾವು ಅದನ್ನ ನೋಡಿದ್ರೆ ಆಗ ಕೋಣನ್ ಬಲಿ ಎಲ್ಲ ಕೊಡೋರು ಅಲ್ಲಿ, ಆಯ್ತಾ, ಅಲ್ಲಿ ಎಷ್ಟು ಕೋಣದ ಬಲಿ ಆಗ್ತಾ ಇತ್ತು ಅದನ್ನೆಲ್ಲ ಉಲ್ಲೇಖನ ಮಾಡ್ತಾರೆ. ಈಗ ಅದೇ ಕೋಣನ ಬಲಿ ಕೊಡಲ್ಲ, ಅದ್ರ ಒಂದು ಪ್ರತೀಕ ಕೂಷ್ಮಾಂಡ ಬಲಿ ಅಂತ ಅಂದ್ಬಿಟ್ಟು ಕುಂಬಳಕಾಯಿ ಒಳಗಡೆ ಕುಂಕುಮ ಹಾಕ್ಬಿಟ್ಟು ಅದನ್ನ ಒಂದು ಬಲಿಯ ಒಂದು ಸ್ವರೂಪದಲ್ಲಿ ಇದು ಅದನ್ನ. ಸೊ ಎಲ್ಲದರದ್ದು ಒಂದೊಂದು ಕುರುಹುಗಳನ್ನ ನಾವು ಹುಡ್ಕೊಂಡು ಹೋದ್ರೆ ಮಹಾಭಾರತ ಅಥವಾ ವಿಜಯನಗರದ ಸಾಮ್ರಾಜ್ಯದ ವೈಭವ. ಆಮೇಲೆ ನೆಕ್ಸ್ಟ್ ದಸರಾ ನಡೆದಿದ್ದು ಶ್ರೀರಂಗಪಟ್ಟಣದಲ್ಲಿ ರಾಜ ಒಡೆಯರು ಅದಕ್ಕೊಂದು ಕಟ್ಟಲೆ ನಿಯಮನೇ ದಾಖಲಿಸಿದ್ದಾರೆ. ಅಂದರೆ ನನ್ನ ವಂಶಜರು ಎಲ್ಲರೂ ದಸರಾನ ಆಚರಿಸಲೇಬೇಕು, ಯಾವ ಥರ ಆಚರಿಸಬೇಕು ನಿಯಮ, ಅದು ಈವನ್ ಕಂಕಣ ಹೇಗೆ ಕಂಕಣಬದ್ಧ ಆದ ರಾಜ ಅವನು ಅದರದ್ದು ನಮ್ಮ ರಾಜ್ಯದ ಒಂದು ಪ್ರತೀಕ, ಅವ್ರಿಗೆ ಸೂತ್ಕಾನು ತಟ್ಟೋದಿಲ್ಲ ಆ ಟೈಮ್ ಒಳಗಡೆ. ಸೊ ಅದನ್ನ ಎಲ್ಲ ನಿಯಮ ಎಲ್ಲ ಅದರೊಳಗಡೆ ಬರೆದಿದ್ದಾರೆ. ನಾವು ನೆಕ್ಸ್ಟ್ ಶ್ರೀರಂಗಪಟ್ಟಣದಲ್ಲಿ ಈ ನವಮಿಯ ಒಂದು ಆಚರಣೆನ ನೋಡ್ಬೋದು. ಶ್ರೀರಂಗಪಟ್ಟಣದ ನಂತರ ನಾವೀಗ ನೋಡ್ತಾ ಇರೋದು ಮೈಸೂರಿನಲ್ಲಿ, ಅದನ್ನ ಈಗ ಮತ್ಪುನ ಇಲ್ಲಿ ತನಕ ನಾವು ನೋಡ್ಬೋದು. ಇಷ್ಟು ಒಂದು ಧಾರ್ಮಿಕ ಹಿನ್ನೆಲೆ, ಚಾರಿತ್ರಿಕ ಹಿನ್ನೆಲೆ ಮತ್ತೆ ಸಾಂಸ್ಕೃತಿಕ ಹಿನ್ನೆಲೆ ಇರೋ ಒಂದು ಆಚರಣೆ ಪ್ರಪಂಚದಲ್ಲೇ ಎಲ್ಲೂ ಇಲ್ಲ ಅಂತ ಹೇಳ್ಬೋದು. ಅದು 600 ವರ್ಷಗಳ ಇತಿಹಾಸ ಇರೋ ನಮ್ಮ ಮೈಸೂರಲ್ಲಿ ಈ ತರ ಕಂಟಿನ್ಯೂಸ್ ಆಗಿ ಟ್ರೆಡಿಷನ್. ಇನ್ಫ್ಯಾಕ್ಟ್ ಈವನ್ ಮಹಾರಾಜರು ಇಲ್ಲದೆ ಇದ್ದಾಗ ಕತ್ತಿಗೆ ಇಟ್ಬಿಟ್ಟು ಪಟ್ಟದ ಕತ್ತಿನೇ ರಾಜರ ಪ್ರತೀಕ ಅಂತ ಅನ್ಕೊಂಡು ಅದೇನೆ ನಡೆಸ್ಕೊಂಡು ಅದರದ್ದೇ ಎಲ್ಲ ಮಾಡಿದ್ರು. ಯದುವೀರ್ಗಿಂತ ಮುಂಚೆ ಒಂದು ಗ್ಯಾಪ್ ಆಯ್ತಲ್ಲ ಅವಾಗ. ಸೊ ಈ ತರ ಒಂದು ಪರಂಪರೆ, ವೈಶಿಷ್ಟ್ಯ ಮತ್ತೆ ಒಂದು ಆಚರಣೆ ನನ್ನ ಪ್ರಕಾರ ಎಲ್ಲೂ ಇರಲ್ಲ. ಅದರಿಂದ ಇದು ಪ್ರಪಂಚಾದ್ಯಂತ, ಈಗ ಮೈಸೂರಿಗೆ ಕಾಲೇ ಇಡಕ್ಕಾಗಲ್ಲ, ಪ್ರಪಂಚದಲ್ಲಿರೋರು ಎಲ್ಲರೂ ಮೈಸೂರಿಗೆ ಬರ್ತಾ ಇದ್ದಾರೇನೋ ಅಂತ ಅನ್ಸುತ್ತೆ. ಆಮೇಲೆ ವಿಶೇಷವಾಗಿ ಮನೆಗಳಲ್ಲೂ ಆಯುಧ ಪೂಜೆ ನಡೆಯುತ್ತೆ. ಯಾವ ತರ ಅಂದ್ರೆ ನಮ್ಮನೇಲಿರೋ ಪ್ರತಿಯೊಂದು ವಾಹನಗಳಿರ್ಬೋದು ಅಥವಾ ಅಡುಗೆ ಮನೆ ಒಳಗಡೆ ಇರೋ ಪ್ರತಿಯೊಂದು ಟೂಲ್ಸ್ ಇರ್ಬೋದು, ಎಲ್ಲದಕ್ಕೂ ಇದೇ ಥರ ಸಿಂಬಾಲಿಕ್ ಆಗಿ ಪುನರಾವರ್ತನೆ ಮಾಡಿ ಅದಕ್ಕೆಲ್ಲ ಇದು ಮಾಡಿ ಪೂಜೆ ಮಾಡಿ ವಾಹನಗಳನ್ನೆಲ್ಲ ಶೃಂಗಾರ ಮಾಡಿಕೊಂಡು ಆಮೇಲೆ ಅದಕ್ಕೆ ಮನೇಲೂ ಒಂದು ಕುಂಬಳಕಾಯಿ ಮತ್ತು ನಿಂಬೆಹಣ್ಣು ಎಲ್ಲನೂ ಒಂದು ಬಲಿಯ ಪ್ರತೀಕ ಮಾಡೇನೆ ಆಚೆ ನೆಕ್ಸ್ಟು ವಿಜಯದಶಮಿ ನೋಡೋಕ್ಕೆ ಮಾರನೇ ದಿನ ತಗೊಂಡು ಹೋಗೋ ಒಂದು ಪ್ರತೀಕ. ಪ್ರತಿಯೊಂದು ಮನೆ ಒಳಗಡೆನೂ ಇದರದ್ದು ಒಂದು ಸಿಂಬಾಲಿಕ್ ಆಚರಣೆ ಅಂತ ನಾವು ಕಾಣ್ಬೋದು. ನಿಜ. ನೀವಾಗಲೇ ಹೇಳ್ತಾ ಇದ್ದಾಗೆ ಇದಾದ ನಂತರದಲ್ಲಿ ಅಂದರೆ ಕೋಡಿ ಸೋಮೇಶ್ವರ ದೇವಸ್ಥಾನದ ಪೂಜೆಯ ನಂತರದಲ್ಲಿ ಮಹಾರಾಜರು ಕೂಡ ಪೂಜೆ ನೆರವೇರಿಸ್ತಾರೆ. ಆದರೆ ಈ ಆಯುಧ ಪೂಜೆಯ ಪ್ರತೀತಿ ಮಹಾಭಾರತದ ಉಲ್ಲೇಖ ಮಾಡಿದ್ರೆ ಮೈಸೂರಿನ ರಾಜವಂಶಸ್ಥರು ಯಾವಾಗನಿಂದ ಪ್ರಾರಂಭ ಮಾಡಿದ್ರು ಅದರ ವಿವರಣೆ ನೀಡಬಹುದು. ಅದರ ಉಲ್ಲೇಖಗಳು ಏನಿದೆ ಪುಸ್ತಕಗಳಲ್ಲಿ? ಮೈಸೂರಿನಲ್ಲಿ ಮಾಡಿದ್ದು ಇತ್ತೀಚೆಗೆ, ಅಂದ್ರೆ ಮೊದಲು ನಾವು ಇದರದ್ದು ಒಂದು ಇದನ್ನ ಹುಡ್ಕೊಂಡು ಹೊರಟ್ರೆ ನಮಗೆ ವಿಜಯನಗರದ ಒಂದು ರೆಫರೆನ್ಸ್ ಸಿಗತ್ತೆ. ಅಲ್ಲಿ ನವಮಿ ದಿಬ್ಬ ಅಂತಾನೆ ಈಗಲೂ ಇದೆ. ಸೊ ವಿಜಯನಗರದಲ್ಲಿ ಕೃಷ್ಣದೇವರಾಯ ಮತ್ತೆ ಮತ್ತಿತರ ದೊರೆಗಳು ಅವರು ಅಲ್ಲಿ ಪೂಜೆ ಮಾಡಿದ್ದನ್ನ ನಾವು ಪುಸ್ತಕಗಳಲ್ಲಿ, ಅದು ಟ್ರಾವೆಲರ್ಸ್ ಅಕೌಂಟ್ ಅಲ್ಲಿ ವಿ ಕ್ಯಾನ್ ಸಿ. ಸೊ ವಾಟ್ ಆಲ್ ದೇ ಹ್ಯಾವ್ ಡಾಕ್ಯುಮೆಂಟೆಡ್ ಆಸ್ ಟ್ರಾವೆಲರ್ಸ್, ದೀಸ್ ಆರ್ ದಿ ಎವಿಡೆನ್ಸಸ್, ಹಿಸ್ಟಾರಿಕಲ್ ಎವಿಡೆನ್ಸಸ್ ದಟ್ ವಿ ಕ್ಯಾನ್ ಫೈಂಡ್. ಸೊ ಅದರ ಪ್ರಕಾರ ನಾವು ಅದನ್ನ ನೋಡಿದ್ರೆ ಆಗ ಕೋಣನ್ ಬಲಿ ಎಲ್ಲ ಕೊಡೋರು ಅಲ್ಲಿ, ಆಯ್ತಾ, ಅಲ್ಲಿ ಎಷ್ಟು ಕೋಣದ ಬಲಿ ಆಗ್ತಾ ಇತ್ತು ಅದನ್ನೆಲ್ಲ ಉಲ್ಲೇಖನ ಮಾಡ್ತಾರೆ. ಈಗ ಅದೇ ಕೋಣನ ಬಲಿ ಕೊಡಲ್ಲ, ಅದ್ರ ಒಂದು ಪ್ರತೀಕ ಕೂಷ್ಮಾಂಡ ಬಲಿ ಅಂತ ಅಂದ್ಬಿಟ್ಟು ಕುಂಬಳಕಾಯಿ ಒಳಗಡೆ ಕುಂಕುಮ ಹಾಕ್ಬಿಟ್ಟು ಅದನ್ನ ಒಂದು ಬಲಿಯ ಒಂದು ಸ್ವರೂಪದಲ್ಲಿ ಇದು ಅದನ್ನ. ಸೊ ಎಲ್ಲದರದ್ದು ಒಂದೊಂದು ಕುರುಹುಗಳನ್ನ ನಾವು ಹುಡ್ಕೊಂಡು ಹೋದ್ರೆ ಮಹಾಭಾರತ ಅಥವಾ ವಿಜಯನಗರದ ಸಾಮ್ರಾಜ್ಯದ ವೈಭವ. ಆಮೇಲೆ ನೆಕ್ಸ್ಟ್ ದಸರಾ ನಡೆದಿದ್ದು ಶ್ರೀರಂಗಪಟ್ಟಣದಲ್ಲಿ ರಾಜ ಒಡೆಯರು ಅದಕ್ಕೊಂದು ಕಟ್ಟಲೆ ನಿಯಮನೇ ದಾಖಲಿಸಿದ್ದಾರೆ. ಅಂದರೆ ನನ್ನ ವಂಶಜರು ಎಲ್ಲರೂ ದಸರಾನ ಆಚರಿಸಲೇಬೇಕು, ಯಾವ ಥರ ಆಚರಿಸಬೇಕು ನಿಯಮ, ಅದು ಈವನ್ ಕಂಕಣ ಹೇಗೆ ಕಂಕಣಬದ್ಧ ಆದ ರಾಜ ಅವನು ಅದರದ್ದು ನಮ್ಮ ರಾಜ್ಯದ ಒಂದು ಪ್ರತೀಕ, ಅವ್ರಿಗೆ ಸೂತ್ಕಾನು ತಟ್ಟೋದಿಲ್ಲ ಆ ಟೈಮ್ ಒಳಗಡೆ. ಸೊ ಅದನ್ನ ಎಲ್ಲ ನಿಯಮ ಎಲ್ಲ ಅದರೊಳಗಡೆ ಬರೆದಿದ್ದಾರೆ.
ನಾವು ನೆಕ್ಸ್ಟ್ ಶ್ರೀರಂಗಪಟ್ಟಣದಲ್ಲಿ ಈ ನವಮಿಯ ಒಂದು ಆಚರಣೆನ ನೋಡ್ಬೋದು. ಶ್ರೀರಂಗಪಟ್ಟಣದ ನಂತರ ನಾವೀಗ ನೋಡ್ತಾ ಇರೋದು ಮೈಸೂರಿನಲ್ಲಿ, ಅದನ್ನ ಈಗ ಮತ್ಪುನ ಇಲ್ಲಿ ತನಕ ನಾವು ನೋಡ್ಬೋದು. ಇಷ್ಟು ಒಂದು ಧಾರ್ಮಿಕ ಹಿನ್ನೆಲೆ, ಚಾರಿತ್ರಿಕ ಹಿನ್ನೆಲೆ ಮತ್ತೆ ಸಾಂಸ್ಕೃತಿಕ ಹಿನ್ನೆಲೆ ಇರೋ ಒಂದು ಆಚರಣೆ ಪ್ರಪಂಚದಲ್ಲೇ ಎಲ್ಲೂ ಇಲ್ಲ ಅಂತ ಹೇಳ್ಬೋದು. ಅದು 600 ವರ್ಷಗಳ ಇತಿಹಾಸ ಇರೋ ನಮ್ಮ ಮೈಸೂರಲ್ಲಿ ಈ ತರ ಕಂಟಿನ್ಯೂಸ್ ಆಗಿ ಟ್ರೆಡಿಷನ್, ಇನ್ಫ್ಯಾಕ್ಟ್ ಈವನ್ ಮಹಾರಾಜರು ಇಲ್ಲದೆ ಇದ್ದಾಗ ಕತ್ತಿಗೆ ಇಟ್ಬಿಟ್ಟು ಪಟ್ಟದ ಕತ್ತಿನೇ ರಾಜರ ಪ್ರತೀಕ ಅಂತ ಅನ್ಕೊಂಡು ಅದೇನೆ ನಡೆಸ್ಕೊಂಡು ಅದರದ್ದೇ ಎಲ್ಲ ಮಾಡಿದ್ರು. ಯದುವೀರ್ಗಿಂತ ಮುಂಚೆ ಒಂದು ಗ್ಯಾಪ್ ಆಯ್ತಲ್ಲ ಅವಾಗ. ಸೊ ಈ ತರ ಒಂದು ಪರಂಪರೆ, ವೈಶಿಷ್ಟ್ಯ ಮತ್ತೆ ಒಂದು ಆಚರಣೆ ನನ್ನ ಪ್ರಕಾರ ಎಲ್ಲೂ ಇರಲ್ಲ. ಅದರಿಂದ ಇದು ಪ್ರಪಂಚಾದ್ಯಂತ, ಈಗ ಮೈಸೂರಿಗೆ ಕಾಲೇ ಇಡಕ್ಕಾಗಲ್ಲ, ಪ್ರಪಂಚದಲ್ಲಿರೋರು ಎಲ್ಲರೂ ಮೈಸೂರಿಗೆ ಬರ್ತಾ ಇದ್ದಾರೇನೋ ಅಂತ ಅನ್ಸುತ್ತೆ. ಆಮೇಲೆ ವಿಶೇಷವಾಗಿ ಮನೆಗಳಲ್ಲೂ ಆಯುಧ ಪೂಜೆ ನಡೆಯುತ್ತೆ. ಯಾವ ತರ ಅಂದ್ರೆ ನಮ್ಮ ಮನೆಯಲ್ಲಿರೋ ಪ್ರತಿಯೊಂದು ವಾಹನಗಳಿರ್ಬೋದು ಅಥವಾ ಅಡುಗೆ ಮನೆ ಒಳಗಡೆ ಇರೋ ಪ್ರತಿಯೊಂದು ಟೂಲ್ಸ್ ಇರ್ಬೋದು, ಎಲ್ಲದಕ್ಕೂ ಇದೇ ಥರ ಸಿಂಬಾಲಿಕ್ ಆಗಿ ಪುನರಾವರ್ತನೆ ಮಾಡಿ ಅದಕ್ಕೆಲ್ಲ ಇದು ಮಾಡಿ ಪೂಜೆ ಮಾಡಿ ವಾಹನಗಳನ್ನೆಲ್ಲ ಶೃಂಗಾರ ಮಾಡಿಕೊಂಡು ಆಮೇಲೆ ಅದಕ್ಕೆ ಮನೇಲೂ ಒಂದು ಕುಂಬಳಕಾಯಿ ಮತ್ತು ನಿಂಬೆಹಣ್ಣು ಎಲ್ಲನೂ ಒಂದು ಬಲಿಯ ಪ್ರತೀಕ ಮಾಡೇನೆ ಆಚೆ ನೆಕ್ಸ್ಟು ವಿಜಯದಶಮಿ ನೋಡೋಕ್ಕೆ ಮಾರನೇ ದಿನ ತಗೊಂಡು ಹೋಗೋ ಒಂದು ಪ್ರತೀಕ. ಪ್ರತಿಯೊಂದು ಮನೆ ಒಳಗಡೆನೂ ಇದರದ್ದು ಒಂದು ಸಿಂಬಾಲಿಕ್ ಆಚರಣೆ ಅಂತೂ ನಾವು ಕಾಣ್ಬೋದು. ನಿಜ. ನೀವಾಗಲೇ ಹೇಳ್ತಾ ಇದ್ದಾಗೆ ಇದಾದ ನಂತರದಲ್ಲಿ ಅಂದರೆ ಕೋಡಿ ಸೋಮೇಶ್ವರ ದೇವಸ್ಥಾನದ ಪೂಜೆಯ ನಂತರದಲ್ಲಿ ಮಹಾರಾಜರು ಕೂಡ ಪೂಜೆ ನೆರವೇರಿಸ್ತಾರೆ. ಆದರೆ ಈ ಆಯುಧ ಪೂಜೆಯ ಪ್ರತೀತಿ ಮಹಾಭಾರತದ ಉಲ್ಲೇಖ ಮಾಡಿದ್ರೆ ಮೈಸೂರಿನ ರಾಜವಂಶಸ್ಥರು ಯಾವಾಗನಿಂದ ಪ್ರಾರಂಭ ಮಾಡಿದ್ರು ಅದರ ವಿವರಣೆ ನೀಡಬಹುದು? ಅದರ ಉಲ್ಲೇಖಗಳು ಏನಿದೆ ಪುಸ್ತಕ? ಮೈಸೂರಿನಲ್ಲಿ ಮಾಡಿದ್ದು ಇತ್ತೀಚೆಗೆ, ಅಂದರೆ ಮೊದಲು ನಾವು ಇದರದ್ದು ಒಂದು ಇದನ್ನ ಹುಡ್ಕೊಂಡು ಹೊರಟ್ರೆ ನಮಗೆ ವಿಜಯನಗರದ ಒಂದು ರೆಫರೆನ್ಸ್ ಸಿಗತ್ತೆ. ಅಲ್ಲಿ ನವಮಿ ದಿಬ್ಬ ಅಂತಾನೆ ಈಗಲೂ ಇದೆ. ಸೊ ವಿಜಯನಗರದಲ್ಲಿ ಕೃಷ್ಣದೇವರಾಯ ಮತ್ತೆ ಮತ್ತಿತರ ದೊರೆಗಳು ಅವರು ಅಲ್ಲಿ ಪೂಜೆ ಮಾಡಿದ್ದನ್ನ ನಾವು ಪುಸ್ತಕಗಳಲ್ಲಿ, ಅದು ಟ್ರಾವೆಲರ್ಸ್ ಅಕೌಂಟ್ ಅಲ್ಲಿ ವಿ ಕ್ಯಾನ್ ಸಿ. ಸೊ ವಾಟ್ ಆಲ್ ದೇ ಹ್ಯಾವ್ ಡಾಕ್ಯುಮೆಂಟೆಡ್ ಆಸ್ ಟ್ರಾವೆಲರ್ಸ್, ದೀಸ್ ಆರ್ ದಿ ಎವಿಡೆನ್ಸಸ್, ಹಿಸ್ಟಾರಿಕಲ್ ಎವಿಡೆನ್ಸಸ್ ದಟ್ ವಿ ಕ್ಯಾನ್ ಫೈಂಡ್. ಸೊ ಅದರ ಪ್ರಕಾರ ನಾವು ಅದನ್ನ ನೋಡಿದ್ರೆ ಆಗ ಕೋಣನ ಬಲಿ ಎಲ್ಲ ಕೊಡೋರು ಅಲ್ಲಿ, ಆಯ್ತಾ, ಅಲ್ಲಿ ಎಷ್ಟು ಕೋಣದ ಬಲಿ ಆಗ್ತಾ ಇತ್ತು ಅದನ್ನೆಲ್ಲ ಉಲ್ಲೇಖನ ಮಾಡ್ತಾರೆ. ಈಗ ಅದೇ ಕೋಣನ ಬಲಿ ಕೊಡಲ್ಲ, ಅದ್ರ ಒಂದು ಪ್ರತೀಕ ಕೂಷ್ಮಾಂಡ ಬಲಿ ಅಂತ ಅಂದ್ಬಿಟ್ಟು ಕುಂಬಳಕಾಯಿ ಒಳಗಡೆ ಕುಂಕುಮ ಹಾಕ್ಬಿಟ್ಟು ಅದನ್ನ ಒಂದು ಬಲಿಯ ಒಂದು ಸ್ವರೂಪದಲ್ಲಿ ಇದು ಅದನ್ನ. ಸೊ ಎಲ್ಲದರದ್ದು ಒಂದೊಂದು ಕುರುಹುಗಳನ್ನ ನಾವು ಹುಡ್ಕೊಂಡು ಹೋದ್ರೆ ಮಹಾಭಾರತ ಅಥವಾ ವಿಜಯನಗರದ ಸಾಮ್ರಾಜ್ಯದ ವೈಭವ. ಆಮೇಲೆ ನೆಕ್ಸ್ಟ್ ದಸರಾ ನಡೆದಿದ್ದು ಶ್ರೀರಂಗಪಟ್ಟಣದಲ್ಲಿ ರಾಜ ಒಡೆಯರು ಅದಕ್ಕೊಂದು ಕಟ್ಟಲೆ ನಿಯಮನೇ ದಾಖಲಿಸಿದ್ದಾರೆ. ಅಂದರೆ ನನ್ನ ವಂಶಜರು ಎಲ್ಲರೂ ದಸರಾನ ಆಚರಿಸಲೇಬೇಕು, ಯಾವ ಥರ ಆಚರಿಸಬೇಕು ನಿಯಮ, ಅದು ಈವನ್ ಹೇಗೆ ಕಂಕಣಬದ್ಧ ಆದ ರಾಜ ಅವನು ಅದರದ್ದು ನಮ್ಮ ರಾಜ್ಯದ ಒಂದು ಪ್ರತೀಕ, ಅವ್ರಿಗೆ ಸೂತ್ಕಾನು ತಟ್ಟೋದಿಲ್ಲ ಆ ಟೈಮ್ ಒಳಗಡೆ. ಸೊ ಅದನ್ನ ಎಲ್ಲ ನಿಯಮ ಎಲ್ಲ ಅದರೊಳಗಡೆ ಬರೆದಿದ್ದಾರೆ. ನಾವು ನೆಕ್ಸ್ಟ್ ಶ್ರೀರಂಗಪಟ್ಟಣದಲ್ಲಿ ಈ ನವಮಿಯ ಒಂದು ಆಚರಣೆನ ನೋಡ್ಬೋದು. ಶ್ರೀರಂಗಪಟ್ಟಣದ ನಂತರ ನಾವೀಗ ನೋಡ್ತಾ ಇರೋದು ಮೈಸೂರಿನಲ್ಲಿ, ಅದನ್ನ ಈಗ ಮತ್ಪುನ ಇಲ್ಲಿ ತನಕ ನಾವು ನೋಡ್ಬೋದು. ಇಷ್ಟು ಒಂದು ಧಾರ್ಮಿಕ ಹಿನ್ನೆಲೆ, ಚಾರಿತ್ರಿಕ ಹಿನ್ನೆಲೆ ಮತ್ತೆ ಸಾಂಸ್ಕೃತಿಕ ಹಿನ್ನೆಲೆ ಇರೋ ಒಂದು ಆಚರಣೆ ಪ್ರಪಂಚದಲ್ಲೇ ಎಲ್ಲೂ ಇಲ್ಲ ಅಂತ ಹೇಳ್ಬೋದು. ಅದು 600 ವರ್ಷಗಳ ಇತಿಹಾಸ ಇರೋ ನಮ್ಮ ಮೈಸೂರಲ್ಲಿ ಈ ತರ ಕಂಟಿನ್ಯೂಸ್ ಆಗಿ ಟ್ರೆಡಿಷನ್, ಇನ್ಫ್ಯಾಕ್ಟ್ ಈವನ್ ಮಹಾರಾಜರು ಇಲ್ಲದೆ ಇದ್ದಾಗ ಕತ್ತಿಗೆ ಇಟ್ಬಿಟ್ಟು ಪಟ್ಟದ ಕತ್ತಿನೇ ರಾಜರ ಪ್ರತೀಕ ಅಂತ ಅನ್ಕೊಂಡು ಅದೇನೆ ನಡೆಸ್ಕೊಂಡು ಅದರದ್ದೇ ಎಲ್ಲ ಮಾಡಿದ್ರು. ಯದುವೀರ್ಗಿಂತ ಮುಂಚೆ ಒಂದು ಗ್ಯಾಪ್ ಆಯ್ತಲ್ಲ ಅವಾಗ. ಸೊ ಈ ತರ ಒಂದು ಪರಂಪರೆ, ವೈಶಿಷ್ಟ್ಯ ಮತ್ತೆ ಒಂದು ಆಚರಣೆ ನನ್ನ ಪ್ರಕಾರ ಎಲ್ಲೂ ಇರಲ್ಲ. ಅದರಿಂದ ಇದು ಪ್ರಪಂಚಾದ್ಯಂತ, ಈಗ ಮೈಸೂರಿಗೆ ಕಾಲೇ ಇಡಕ್ಕಾಗಲ್ಲ, ಪ್ರಪಂಚದಲ್ಲಿರೋರು ಎಲ್ಲರೂ ಮೈಸೂರಿಗೆ ಬರ್ತಾ ಇದ್ದಾರೇನೋ ಅಂತ ಅನ್ಸುತ್ತೆ. ಆಮೇಲೆ ವಿಶೇಷವಾಗಿ ಮನೆಗಳಲ್ಲೂ ಆಯುಧ ಪೂಜೆ ನಡೆಯುತ್ತೆ. ಯಾವ ತರ ಅಂದ್ರೆ ನಮ್ಮ ಮನೆಯಲ್ಲಿರೋ ಪ್ರತಿಯೊಂದು ವಾಹನಗಳಿರ್ಬೋದು ಅಥವಾ ಅಡುಗೆ ಮನೆ ಒಳಗಡೆ ಇರೋ ಪ್ರತಿಯೊಂದು ಟೂಲ್ಸ್ ಇರ್ಬೋದು, ಎಲ್ಲದಕ್ಕೂ ಇದೇ ಥರ ಸಿಂಬಾಲಿಕ್ ಆಗಿ ಪುನರಾವರ್ತನೆ ಮಾಡಿ ಅದಕ್ಕೆಲ್ಲ ಇದು ಮಾಡಿ ಪೂಜೆ ಮಾಡಿ ವಾಹನಗಳನ್ನೆಲ್ಲ ಶೃಂಗಾರ ಮಾಡಿಕೊಂಡು ಆಮೇಲೆ ಅದಕ್ಕೆ ಮನೇಲೂ ಒಂದು ಕುಂಬಳಕಾಯಿ ಮತ್ತು ನಿಂಬೆಹಣ್ಣು ಎಲ್ಲನೂ ಒಂದು ಬಲಿಯ ಪ್ರತೀಕ ಮಾಡೇನೆ ಆಚೆ ನೆಕ್ಸ್ಟು ವಿಜಯದಶಮಿ ನೋಡೋಕ್ಕೆ ಮಾರನೇ ದಿನ ತಗೊಂಡು ಹೋಗೋ ಒಂದು ಪ್ರತೀಕ. ಪ್ರತಿಯೊಂದು ಮನೆ ಒಳಗಡೆನೂ ಇದರದ್ದು ಒಂದು ಸಿಂಬಾಲಿಕ್ ಆಚರಣೆ ಅಂತೂ ನಾವು ಕಾಣ್ಬೋದು.